ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ನಿಮ್ಮ ನ್ಯೂಸ್ ರೂಮ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇವತ್ತು ಕೂಡ ಅರ್ಧ ಗಂಟೆ ಅವಧಿಯಲ್ಲಿ ಸಾಕಷ್ಟು ಸಂಗತಿಗಳನ್ನು ಎತ್ಕೊಂಡು ಬಂದಿದ್ದೀನಿ. ಅದರಲ್ಲೂ ಈ ಪಾಪಿ ಚೀನಾ ಹೆಂಗೆ ತನ್ನ ಮಸಲತ್ತುಗಳನ್ನು ಮಾಡ್ತಾ ಇದೆ ಅದರ ಬಗ್ಗೆ ಸಾಕಷ್ಟು ವಿವರಗಳನ್ನು ನಾವು ಕೊಡ್ತೀವಿ. ಜೊತೆಗೆ ಕೊರೋನಾ ಕೇಸ್ಗಳಿಗೆ ಸಂಬಂಧಪಟ್ಟಂಥ ವಿವರಗಳು ಕೂಡ ಇದೆ. ಬನ್ನಿ ಹಾಗಾದರೆ ನಾನು ಶುರು ಮಾಡ್ತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ಮಧ್ಯರಾತ್ರಿಯ ಮಲ್ಲ ಯುದ್ಧ ಶುರುವಾಯಿತು? ಪಾಯಿಂಟ್ ನಂಬರ್ 1 ನಾವು ನೋಡ್ತಾ ಇದ್ದೀವಿ. ಮಧ್ಯರಾತ್ರಿಯ ಮಲ್ಲ ಯುದ್ಧ ಯಾವುದೇ ಸುಳಿವು ಕೊಡದನೇ ಸೈನಿಕರು ಒಳಗಡೆ ನುಗ್ಗಿದ್ರು. ನಮ್ಮ ಸೈನಿಕರು ಸುಮ್ಮನೆ ಬಿಡ್ತಾರೇನ್ರಿ, ನೇರವಾಗಿ ತೊಡೆ ತಟ್ಟೆ ಬಿಟ್ಟರು. ಇದರ ಪರಿಣಾಮ ಏನು ಅನ್ನುವಂಥದ್ದು ಚೀನಾಕ್ಕೆ ಗೊತ್ತಾಯಿತು. ಇದು ನಂಬರ್ 1. ಇನ್ನು ಎಷ್ಟರ ಮಟ್ಟಿಗೆ ಚೀನಾಗೆ ಉರಿ ಹತ್ತಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಗಳನ್ನು ಕೊಡಲೇಬೇಕು. ಯಾಕಂದರೆ ಇವರು ಎಲ್ಲೆಲ್ಲೂ ಹೋಗಿ ಯಾವ್ಯಾವ ಗಡಿನಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಆದರೆ ನಮ್ಮ ಗಡಿನಲ್ಲಿ ನಾವು ಏನಾದರೂ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದರೆ ಚೀನಾಕ್ಕೆ ಬೆಂಕಿ ಬಿದ್ದಂಗಾಗುತ್ತೆ, ಉರಿ ಹೆಚ್ಚಾಗುತ್ತೆ. ಇದು ನಂಬರ್ 2. ಇನ್ನು ಭಾರತ ಹಳೆ ಭಾರತ ಅಲ್ಲ, 62ರ ಭಾರತ ಖಂಡಿತವಾಗಲೂ ಅಲ್ಲ. ಆಗಿನ ಸ್ಥಿತಿ ಹೇಗಿತ್ತು, ಈಗಿನ ಸ್ಥಿತಿ ಹೆಂಗಿದೆ? ಇವತ್ತು 1 ಕೊಟ್ಟರೆ ನಾವು 10 ವಾಪಸ್ ಕೊಡ್ತೀವಿ ಅಂತ ಸ್ಥಿತಿನಲ್ಲಿ ಭಾರತ ಇದೆ. ಇದು ಚೀನಾಕ್ಕೂ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಬಲಾಬಲದ ವಿಚಾರ ಸಂಬಂಧಪಟ್ಟಂಗೆ ಸಾಕಷ್ಟು ಸಂಗತಿಗಳನ್ನು ನಾನು ನಿಮಗೆ ಕೊಡ್ತೀನಿ ಇವತ್ತು. ಇನ್ನು ನಂಬರ್ 4, ಕೊರೋನಾ ಎಷ್ಟರ ಮಟ್ಟಿಗೆ ಹಬ್ಬುತ್ತಾ ಇದೆ, ವ್ಯಾಪಿಸ್ತಾ ಇದೆ ನೋಡ್ತಾ ಇದ್ದೀವಿ. ಇವತ್ತು ಕೂಡ 300ರ ಗಡಿಯನ್ನು ದಾಟಿರುವಂಥದ್ದು ಒಂದು ಲೆಕ್ಕದಲ್ಲಿ ನಿಜಕ್ಕೂ ಮಂಗಳ ಅನ್ನುವಂಥದ್ದು ಅಮಂಗಳವಾಗಿ ಕೊರೋನಾ ಮಾರ್ಪಟ್ಟಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿವರಗಳನ್ನು ನಾವಿವತ್ತು ಕೊಡ್ತೀವಿ. ಇನ್ನು 5ನೇ ಸಂಗತಿ, ಎಷ್ಟರ ಮಟ್ಟಿಗೆ ಈ ಕರ್ನಾಟಕದಲ್ಲಿ ಮತ್ತೊಂದು ಸರಿ ಏನಾದರೂ ಲಾಕ್ಡೌನ್ ಹೇರಿಬಿಡ್ತಾರೆ ಅನ್ನುವಂಥದ್ದು. ಆದರೆ ಯಡಿಯೂರಪ್ಪನವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಲಾಕ್ಡೌನ್ ಹೇರೋದೊಂದು ಕಡೆಗಿರಲಿ, ಕಂಪ್ಲೀಟ್ ಫ್ರೀಡೌನ್ ಮಾಡಿ ಅಂತ ಪ್ರಧಾನಮಂತ್ರಿಗಳಿಗೆ ಅವರು ಮನವಿಯನ್ನು ಕೂಡ ಮಾಡಿಕೊಂಡಿರುವಂಥದ್ದು ಭಾಳ ಗಮನಿಸಬೇಕಾದಂಥ ಸಂಗತಿ. ಇನ್ನು ನೇರವಾಗಿ ನಾನು ಈ ಚೀನಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬರ್ತೀನಿ. ಚೀನಾ ಖ್ಯಾತಿ ತೆಗೆಯುವಂಥದ್ದು ಇದೇನು ಮೊದಲೇನೂ ಅಲ್ಲ. ಯಾಕಂದರೆ ಚೀನಾ ನರಿಬುದ್ಧಿಗೆ ಹೆಸರುವಾಸಿ. ಚೀನಾದವರು ಯಾವ ಕೆಲಸ ಮಾಡೋಕ್ಕೂ ಕೂಡ ಹೇಸೋರಲ್ಲ. ಯಾಕಂದರೆ ಒಂದು ಸಂಗತಿಗಳನ್ನು ಹೇಳಲೇಬೇಕು, ನಮ್ಮ ರಾಜಕಾರಣಿಗಳು ಮಾಡಿದಂಥ ತಪ್ಪುಗಳು ಚೀನಾವನ್ನು ಇವತ್ತು ಯಾವ ಮಟ್ಟಕ್ಕಿಟ್ಟಿದೆ ಅನ್ನಲಿಕ್ಕೆ. ವಿಶ್ವಸಂಸ್ಥೆಯ ಒಂದು ಸದಸ್ಯತ್ವಕ್ಕೆ ಗೋಗರಿತಾ ಇತ್ತು ಚೀನಾ. ಆದರೆ ಪಂಡಿತ್ ನೆಹರು ಮಾಡಿದ್ದೇನು ಅಂದರೆ, ನಮಗಿಂತ ಬಲಶಾಲಿಗಳು, ನಮಗಿಂತ ದೊಡ್ಡ ರಾಷ್ಟ್ರ, ಅವ್ರಿಗೆ ಕೊಡಿ, ನಮಗೆ ಬೇಡ ಅಂಥೇಳಿ ಪಾಪ ಬಿಟ್ಕೊಟ್ರು. ಅದರ ಪರಿಣಾಮವನ್ನು ನಾವಿವತ್ತು ಅನುಭವಿಸ್ತಾ ಇದ್ದೀವಿ. ಪ್ರತಿಯೊಂದಕ್ಕೂ ಕೂಡ ಚೀನಾ ಅಡ್ಡಗಾಲ ಹಾಕ್ತಾನೇ ಇದೆ. ಹಿಂದಿ ಚೀನಿ ಬಾಯಿ ಬಾಯಿ ಎನ್ನುವಂಥ ಘೋಷಣೆಯನ್ನು ಮಾಡಿದರು ನೆಹರು ಅವರು. ಆದರೆ ಹಿಂದಿ ಚೀನಿ ಬಾಯಿ ಬಾಯಿ, ಬಡಕೋ ನೀನು ಬಾಯಿ ಬಾಯಿ ಅನ್ನೋ ರೀತಿಯಲ್ಲಿ ನಮ್ಮ ಮೇಲೆ ಯುದ್ಧಕ್ಕೆ ಬಂತು ಚೀನಾ. ಇಂಥ ಚೀನಾವನ್ನು ನಂಬೋದು ಹೇಗೆ ಸಾಧ್ಯ? ಒಂದಲ್ಲ ಎರಡಲ್ಲ, ಸಿಕ್ಕಿಂ ಗಡಿದಾಯಿತು, ಡೋಕ್ಲಾಮ್ದಾಯಿತು, ಅದಾದಮೇಲೆ ಈಗ ಲಡಾಖಿನ ಗಡಿಗೂ ಬಂದು ಇವರು ಲಡಾಯಿಯನ್ನು ಶುರು ಮಾಡಿರುವಂಥದ್ದು. ನೋಡೋ ತನಕ ನೋಡಿದರು, ಯಾವಾಗ ಗಡಿ ಒಳಗಡೆ ಪ್ರವೇಶ ಮಾಡಿದ್ರು ನಮ್ಮವರು ಕೂಡ ಮಲ್ಲ ಯುದ್ಧಕ್ಕೆ ನಿಂತೇ ಬಿಟ್ಟರು. ಅದರ ಪರಿಣಾಮ 5 ಜನರನ್ನು ಕೆಡವಿ ಬಿಸಾಕಿದರು, 11-12 ಜನರನ್ನು ಆಸ್ಪತ್ರೆ ಸೇರಿಸಿದರು. ಇದೆಲ್ಲದರ ಜೊತೆಗೆ ನಮ್ಮ 3 ಯೋಧರು ಕೂಡ ಹುತಾತ್ಮರಾದರು. ಅದರ ಪ್ರಶ್ನೆ ಬೇರೆ. ಆದರೆ ನಾವು ಎಂಥ ಸಂದರ್ಭದಲ್ಲೂ ಕೂಡ ಸರಿಯಾದ ರೀತಿಯ ಉತ್ತರವನ್ನು ಕೊಡಬಲ್ಲೆವು ಅನ್ನುವಂಥ ಸಂದೇಶವನ್ನು ಭಾರತ ಇವತ್ತು ಚೀನಾಕ್ಕೆ ರವಾನಿಸಿತು. ರಿಪಬ್ಲಿಕ್ ಆಫ್ ಚೀನಾ ಜಗತ್ತಿನ ಬಲಿಷ್ಠ ರಾಷ್ಟ್ರವಷ್ಟೇ ಅಲ್ಲ, ಬಹುಲೋಕ ಕಂಡ ಮಹಾ ಕುತಂತ್ರಿ ರಾಷ್ಟ್ರ ಕೂಡ ಇದೇ ಚೀನಾ. ಇದರಿಂದ ಭಾಯಿ ಅನ್ನುತ್ತಲೇ ಬೆನ್ನಿಗೆ ಚೂರಿ ಇರಿಯೋದೇ ಚೀನಾ ಜಾಯಮಾನ. ಅದರಲ್ಲೂ ಭಾರತದ ವಿರುದ್ಧ ಈ ಡ್ರ್ಯಾಗನ್ ರಾಷ್ಟ್ರ ತೆರೆಮರೆಯಲ್ಲೇ ಕುಳಿತು ಕತ್ತಿ ಮಸಿಯುತ್ತಲೇ ಇರುತ್ತೆ. ತನಗೆ ತಾಕತ್ತಿಲ್ದಿದ್ರು ಬದ್ಧ ವೈರಿ ಪಾಕಿಸ್ತಾನವನ್ನು ಎತ್ತಿ ಕಟ್ಟಿ ಭಾರತದ ವಿರುದ್ಧ ಪರೋಕ್ಷ ಯುದ್ಧ ಮಾಡುತ್ತಲೇ ಇರುತ್ತೆ. ಸಾಲದ್ದಕ್ಕೆ ಕೊರೋನಾ ಅನ್ನೋ ಹೆಮ್ಮಾರಿಯನ್ನ ಹುಟ್ಟು ಹಾಕಿ ಭಾರತ ಸೇರಿದಂತೆ ಇಡೀ ಜಗತ್ತನ್ನೇ ಅಯೋಮಯ ಮಾಡಿದೆ. ಇಂಥ ನೀಚ ಬುದ್ಧಿಯ ಚೀನಾ ಇದೀಗ ಮತ್ತೆ ಭಾರತದ ತಂಟೆಗೆ ಬಂದ ಹೊಡೆತ ತಿಂದಿದೆ. ಕೊರೋನಾ ಮಧ್ಯೆ ಗಡಿಯಲ್ಲಿ ಚೀನಾ ತಂಟೆ. ತಡರಾತ್ರಿ ಲಡಾಖ್ನಲ್ಲಿ ಲಕ್ಷ್ಮಣ ರೇಖೆ ದಾಟಿದ ಚೀನಾ. ಎಸ್, ಸ್ನೇಹ ಸಹಾಯದ ಹಸ್ತ ಚಾಚಿದ್ರೆ ಕೈಯನ್ನೇ ನುಂಗೋ ಬುದ್ಧಿ ಚೀನಾದ್ದು. ಬಹುಮುಖ ವ್ಯಾಘ್ರನಾಗಿರೋ ಈ ಚೀನಾ ಅಧ್ಯಕ್ಷನಿಗಂತೂ ಭಾರತವನ್ನ ಕಂಡ್ರೆ ಎಲ್ಲಿಲ್ಲದ ಹೊಟ್ಟೆ ಕಿಚ್ಚು. ಇಡೀ ವಿಶ್ವ ಕೊರೋನಾದಿಂದ ಕಂಗಾಲಾಗಿರೋ ಹೊತ್ತಲ್ಲಿ ಕಪಟ ಚೀನಾ ಗಡಿಯಲ್ಲಿ ಮತ್ತೆ ಬಾಲ ಬಿಚ್ಚಿದೆ. ರಾತ್ರಿ ಲಡಾಖ್ನಲ್ಲಿ ಚೀನಾ ಸೈನಿಕರು ಲಕ್ಷ್ಮಣ ರೇಖೆ ದಾಟಿ ಬಂದು ಭಾರತೀಯ ಸೈನಿಕರ ತಾಳ್ಮೆ ಪರೀಕ್ಷಿಸಿ ಕೈ ಸುಟ್ಟುಕೊಂಡಿದ್ದಾರೆ. ಅಷ್ಟಕ್ಕೂ ಕತ್ತಲ ರಾತ್ರಿಯಲ್ಲಿ ಭಾರತ ಚೀನಾ ಗಡಿಯಲ್ಲಾಗಿದ್ದೇನು ಅನ್ನೋ ಪಿನ್ ಟು ಪಿನ್ ಡೀಟೇಲ್ಸ್ ಕೊಡ್ತೀವಿ ನೋಡಿ.
ಗಾಲ್ವಾನ್ ಗಡಿ ದಾಟಿ ಭಾರತದೊಳಕ್ಕೆ ನುಗ್ಗಿದ್ದ ಕೆಂಪು ಸೇನೆ. ಗಾಲ್ವಾನ್ ಭಾರತ ಚೀನಾ ಗಡಿ ಭಾಗವಾಗಿರುವ ಲಡಾಖ್ನಲ್ಲಿರೋ ಕಣಿವೆ ಪ್ರದೇಶ. ಕಳೆದ 2 ತಿಂಗಳಿಂದ ಚೀನಾ ಸೇನೆ ಇದೇ ಪ್ರದೇಶದಲ್ಲಿ ಬೀಡು ಬಿಟ್ಟಿತ್ತು. ಆದರೆ ನಿನ್ನೆ ತಡರಾತ್ರಿ ಚೀನಾ ಸೈನಿಕರು ಗಡಿ ದಾಟಿ ಭಾರತದ ಭೂಭಾಗ ಪ್ರವೇಶಿಸಿದ್ದಾರೆ. ಕೆಂಪು ಸೇನೆ ಹಿಂದೂಸ್ತಾನದ ನೆಲಕ್ಕೆ ಕಾಲಿಡುತ್ತಲೇ ನಮ್ಮ ಸೈನಿಕರು ಅಲರ್ಟ್ ಆಗಿದ್ದಾರೆ. ಮೊದಲು ಜಾಗ ಖಾಲಿ ಮಾಡುವಂತೆ ಚೀನಾ ಸೇನೆಗೆ ಸೂಚಿಸಿದ್ದಾರೆ. ಆದರೆ ಎಷ್ಟೇ ಹೇಳಿದರೂ ಚೀನಾ ಸೈನಿಕರು ಕದಲಲಿಲ್ಲ. ಅಷ್ಟೊತ್ತಿಗೆ ಶುರುವಾಯಿತು ನೋಡಿ ಮಲ್ಲ ಯುದ್ಧ. ಕಾಲ್ ಕೆರೆದು ಕಿತ್ತಾಟಕ್ಕಿಳಿದ ಕೆಂಪು ಸೈನಿಕರು. ಗಾಲ್ವಾನ್ ಗಡಿಯಲ್ಲಿ ಘನಘೋರ ಮಲ್ಲ ಯುದ್ಧ. ಭಾರತೀಯ ಸೇನಾಧಿಕಾರಿಗಳು ಅದೆಷ್ಟೇ ಹೇಳಿದ್ರು, ಕೆಂಪು ಸೇನೆ ನಮ್ಮ ಭೂಭಾಗದಿಂದ ಜಾಗ ಖಾಲಿ ಮಾಡಿಲ್ಲ. ಈ ವೇಳೆ 2 ಸೇನಾಪಡೆ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಆದರೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ ಚೀನಿ ಸೈನಿಕರು ಭಾರತೀಯ ಸೈನಿಕರ ಜೊತೆ ಬಾಹುಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಅರ್ಥಾತ್ ಕಾಲ್ ಕೆರೆದು ಕಾದಾಟಕ್ಕಿಳಿದಿದ್ದಾರೆ. ಇತ್ತ ಕೆರಳಿದ ಭಾರತೀಯ ಸೈನಿಕರು ಮಲ್ಲ ಯುದ್ಧಕ್ಕೆ ಇಳಿದೇ ಬಿಟ್ರು. ಗುಂಡಿನ ಚಕಮಕಿ ಆಗಿಲ್ಲ, ಶಸ್ತ್ರಾಸ್ತ್ರ ಬಳಸಿಲ್ಲ. ಮುಷ್ಟಿಯಲ್ಲೇ ಹೊಡೆದು ಮಲ್ಲ ಯುದ್ಧ ಮಾಡಿದ ಸೈನಿಕರು. ನಿಜ, ಅಕ್ಷರಶಃ ನಿಜ. ಅಚ್ಚರಿಯ ಸಂಗತಿ ಏನಂದ್ರೆ, ಕಾದಾಟದ ವೇಳೆ ಭಾರತ ಚೀನಾ ಸೈನಿಕರ ಮಧ್ಯೆ ಯಾವುದೇ ಗುಂಡಿನ ಚಕಮಕಿ ಆಗಿಲ್ಲ. ಬಂದೂಕು ಕೈಗೆತ್ತಿಕೊಳ್ಳಲೇ ಇಲ್ಲ, ಗ್ರೆನೇಡ್ಗಳನ್ನ ಎಸೆದಿಲ್ಲ, ಯಾವುದೇ ಶಸ್ತ್ರಾಸ್ತ್ರಗಳನ್ನ 2 ಸೇನಾ ಪಡೆಗಳು ಬಳಸಿಲ್ಲ. ಆದರೆ ನಡೆದಿದ್ದು ಮಲ್ಲ ಯುದ್ಧ, ಮುಷ್ಟಿ ಯುದ್ಧ, ದೈಹಿಕ ಯುದ್ಧ, ನಿಜಕ್ಕೂ ಅಸಲಿ ಯುದ್ಧ. ಗಾಲ್ವಾನ್ನಲ್ಲಿ ನಿನ್ನೆ ತಡರಾತ್ರಿ ಘನಘೋರ ಮಲ್ಲ ಯುದ್ಧವೇ ನಡೆದು ಹೋಯಿತು. ಹೇಳಿ ಕೇಳಿ ಭಾರತೀಯ ಸೈನಿಕರು ಮಲ್ಲ ಯುದ್ಧದಲ್ಲಿ ಪಂಟರ್ಗಳು. ಚೀನಾ ಸೈನಿಕರನ್ನ ಎತ್ತೆತ್ತಿ ಬಿಸಾಕಿದ್ರು. ಕಬ್ಬಿಣದಂತ ಮುಷ್ಟಿಯಲ್ಲೇ ಹೊಡೆದು ಕೆಂಪು ಸೈನಿಕರಿಗೆ ಮಣ್ಣು ತಿನ್ನಿಸಿದ್ರು. ಮಲ್ಲ ಯುದ್ಧದಲ್ಲಿ 3 ಯೋಧರು ಹುತಾತ್ಮ. 5 ಕೆಂಪು ಸೈನಿಕರ ರಕ್ತ ಕಕ್ಕಿಸಿದ ವೀರ ಯೋಧರು. ಗಾಲ್ವಾನ್ನಲ್ಲಿ ನಿನ್ನೆ ರಾತ್ರಿ ನಡೆದಿದ್ದು ನಿಜಕ್ಕೂ ಭಯಾನಕ ಮಲ್ಲ ಯುದ್ಧ. 2 ದೇಶಗಳ ಸೈನಿಕರು ಸರಿಯಾಗಿ ಬಡಿದಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಪರಸ್ಪರ ಕಲ್ಲು ತೂರಾಟ ನಡೆಸಿದ್ದಾರೆ. ಈ ವೇಳೆ ಭಾರತೀಯ ಸೇನೆಯ ಒಬ್ಬ ಕರ್ನಲ್ ಹಾಗೂ 2 ಸೈನಿಕರು ಹುತಾತ್ಮರಾಗಿದ್ದಾರೆ. ಹಾಗಂತ ಚೀನೀಯರನ್ನ ನಮ್ಮ ಯೋಧರು ಸುಮ್ಮನೆ ಬಿಟ್ಟಿಲ್ಲ. 5 ಮಂದಿ ಕೆಂಪು ಸೈನಿಕರ ರಕ್ತ ಕಕ್ಕಿಸಿ ಡ್ರ್ಯಾಗನ್ ಎಡೆಮುರಿ ಕಟ್ಟಿದ್ದಾರೆ. ಸೈನಿಕರ ಘರ್ಷಣೆಯಲ್ಲಿ ತೆಲಂಗಾಣದ ಕರ್ನಲ್ ಸಂತೋಷ್ ಬಾಬು ಹುತಾತ್ಮರಾಗಿದ್ದಾರೆ. ಜಾರ್ಖಂಡ್ನ ಕುಂದನ್ ಕುಮಾರ್ ಓಜಾ ವೀರ ಮರಣವನ್ನಪ್ಪಿದ್ದಾರೆ. ತಮಿಳುನಾಡು ಮೂಲದ ಯೋಧ ಪಳನಿ ಹುತಾತ್ಮರಾಗಿದ್ದು, ಪಳನಿ ಕುಟುಂಬಕ್ಕೆ ತಮಿಳುನಾಡು ಸಿಎಂ 20 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಗುನ್ನ ತಿಂದು ಭಾರತದ ಮೇಲೆ ಗೂಬೆ ಕೂರಿಸಿದ ಕುತಂತ್ರಿ.
ಚೀನಾ ಅದು ಹೇಗೆಲ್ಲ ಬಣ್ಣ ಬದಲಿಸುತ್ತೆ ನೋಡಿ. ಭಾರತೀಯ ಸೈನಿಕರಿಂದ ಗುನ್ನ ತಿಂದು ಜಾಗತಿಕ ಮಟ್ಟದಲ್ಲಿ ಮುಖಭಂಗಕ್ಕೊಳಗಾಗುತ್ತಲೇ ಚೀನಾ ತನ್ನ ಅಸಲಿ ಬುದ್ಧಿ ಮತ್ತೆ ಪ್ರದರ್ಶಿಸಿದೆ. ನಾವೇನೋ ಗಡಿ ದಾಟಿಲ್ಲ, ಭಾರತೀಯ ಸೈನಿಕರೇ ಗಡಿ ನಿಯಮ ಉಲ್ಲಂಘಿಸಿದ್ದಾರೆ ಅಂತ ಸುಳ್ಳು ಆರೋಪ ಮಾಡಿದೆ. ಚೀನಾ ಹಸಿ ಸುಳ್ಳಿನ ಆರೋಪವನ್ನು ಭಾರತ ತಳ್ಳಿ ಹಾಕಿದೆ. ವಿಶೇಷ ಏನಂದ್ರೆ 1975ರಿಂದಲೂ ಭಾರತ ಚೀನಾ ಗಡಿಯಲ್ಲಿ ಯಾವುದೇ ಗುಂಡಿನ ಮೊರೆತ ಆಗಿಲ್ಲ. ಆದರೆ ಪದೇ ಪದೇ ಕ್ಯಾತೆ ತೆಗೆಯುತ್ತಾ ಲಕ್ಷ್ಮಣ ರೇಖೆ ದಾಟುತ್ತಾ ಚೀನಾ ಭಾರತದ ತಾಳ್ಮೆ ಪರೀಕ್ಷಿಸುತ್ತಲೇ ಇತ್ತು. ಅಂತ ಕುತಂತ್ರಿ ಚೀನಾಗೆ ಭಾರತೀಯ ಯೋಧರು ನಿನ್ನೆ ಕೈಯಲ್ಲೇ ಮುಟ್ಟಿ ನೋಡಿಕೊಳ್ಳುವಂತೆ ಹೊಡೆತ ಕೊಟ್ಟಿದ್ದಾರೆ. ಚಂದ್ರಮೋಹನ್, ನ್ಯಾಷನಲ್ ಬ್ಯೂರೋ, TV9. 62 ದಿನಗಳನ್ನು ಜ್ಞಾಪಿಸ್ಕೋಬೇಕು. 1962ರಲ್ಲಿ ಇದೇ ಗಾಲ್ವಾನ್ ಕಡೆಯಿಂದಲೇ ಇವರ ಆರ್ಭಟ ಶುರುವಾಗಿತ್ತು. ಅದು ಯುದ್ಧವಾಗಿ ಮಾರ್ಪಾಡಾಗಿತ್ತು, ಗಮನಿಸಬೇಕು ನಾವು. ಇನ್ನು ಯಾಕೆ ನಮ್ಮ ಭಾಗದಲ್ಲಿ ನಾವು ಕಾಮಗಾರಿ ನಡೆಸುವಂಥ ಸಂದರ್ಭದಲ್ಲಿ ನೀವ್ಯಾಕೆ ಅಡ್ಡಿಪಡಿಸ್ತೀರಿ ಅನ್ನುವಂಥದ್ದು ಭಾರತದ ಪ್ರಶ್ನೆ. ಯಾಕಂದರೆ ಭಾಳ ಗಮನಿಸಬೇಕಾದಂಥ ಸಂಗತಿ, ಇವರು ಬೇರೆ ಬೇರೆ ದೇಶದ ಗಡಿಗೆ ಹೋಗಿ, ಅದರಲ್ಲೂ ಈ ಪಾಕಿಸ್ತಾನದ ಗಡಿಗೆ ಹೋಗಿ, ಈ ಅಕ್ಕಪಕ್ಕದ ರಾಷ್ಟ್ರಗಳ ಗಡಿಗೆ ಹೋಗಿ ಅಲ್ಲೆಲ್ಲ ರಸ್ತೆಗಳನ್ನು ಮಾಡ್ತಾರೆ, ಅಲ್ಲೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾರೆ. ಏನಾದರೂ ನಮ್ಮ ಗಡಿನಲ್ಲಿ ನಾವೇನಾದರೂ ಕಾಮಗಾರಿಗಳನ್ನು ಮಾಡಿದರೆ ಇವರಿಗೆ ಉರಿ ಯಾಕೆ? 45 ವರ್ಷದ ನಂತರ ಈ ರೀತಿ ಇದು ಸ್ಫೋಟಗೊಂಡಿರುವಂಥದ್ದು ಯಾಕೆ? ಇದರ ಹಿಂದಿರುವಂಥ ರೀಸನ್, ಕಾರಣಗಳು ಏನು? ಬನ್ನಿ ನೋಡೋಣ. पाक ऑक्यूपाई कश्मीर और अक्साई चीन दोनों इसका हिस्सा है। जान दे देंगे इसके लिए, जान दे देंगे इसके लिए। ಎಸ್, ಜಮ್ಮು ಕಾಶ್ಮೀರ ಅಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಅಕ್ಸೈ ಚೀನ್ ಎರಡೂ ಜಮ್ಮು ಕಾಶ್ಮೀರದ ಭಾಗವೇ. ಜಮ್ಮು ಕಾಶ್ಮೀರ ಗಡಿಯಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಅಕ್ಸೈ ಚೀನ್ ಸಹ ಸೇರುತ್ತೆ. ಅದಕ್ಕಾಗಿ ನಮ್ಮ ಪ್ರಾಣವನ್ನೇ ಕೊಡ್ತೇವೆ. जब जब जम्मू एंड कश्मीर राज्य बोला हूं, तब तब पाक ऑक्यूपाई कश्मीर और अक्साई चीन दोनों इसका हिस्सा है, और अक्साई चीन दोनों इसका हिस्सा है। जान दे देंगे इसके लिए, जान दे देंगे इसके लिए। ಯಾವಾಗ ಕೇಂದ್ರ ಗೃಹ ಸಚಿವ ಈ ಮಾತನ್ನ ಹೇಳಿದ್ರೋ ಅಂದೇ ಅವತ್ತೇ ಚೀನಾಗೆ ಉರಿ ಹತ್ಕೊಂಡಿತ್ತು. ಅದೇ ಉರಿ ಇಂದು ಗಡಿಯಲ್ಲಿ ನಡೆಯುತ್ತಿರೋ ಸಂಘರ್ಷಕ್ಕೆ ಕಾರಣ. ಹಾಗಾದ್ರೆ 45 ವರ್ಷಗಳ ಬಳಿಕ ಚೀನಾ ಸೈನಿಕರು ನಮ್ಮ ಯೋಧರ ಜೊತೆ ಕಾದಾಟಕ್ಕಿಳಿಯುವ ಬಂಡ ಧೈರ್ಯ ಮಾಡಿದ್ಯಾಕೆ? ಭಾರತ ಚೀನಾ ನಡುವೆ ಗಡಿ ಉದ್ವಿಗ್ನತೆ ಶುರುವಾಗಿದ್ದೆಲ್ಲಿ? ಲಡಾಖ್ನ ಸುಂದರ ಕಣಿವೆಗಳ ಮಧ್ಯೆ ಇರೋ ಕರಾಳ ಕೆಂಡದ ಸ್ಟೋರಿಯನ್ನೇ ತೋರಿಸ್ತೀವಿ ನೋಡಿ. ಅಂದಹಾಗೆ ಭಾರತ ಮತ್ತು ಚೀನಾ ನಡುವಿನ ಗಡಿ ವಿವಾದ ದಶಕಗಳಷ್ಟು ಹಳೇದು. ಲಡಾಖ್ನ ಉತ್ತರ ಭಾಗದಲ್ಲಿ ಗಾಲ್ವಾನ್ ಅನ್ನೋ ಹೆಸರಿನ ನದಿ ಹರಿಯುತ್ತೆ. 1962ರಲ್ಲಿ ಇದೇ ಗಾಲ್ವಾನ್ ಕಣಿವೆಯಲ್ಲಿ ಭಾರತೀಯ ಸೇನೆ ಪೋಸ್ಟ್ಗಳನ್ನ ನಿರ್ಮಾಣ ಮಾಡಿತ್ತು. ಈ ಪೋಸ್ಟ್ಗಳನ್ನ ಚೀನಾದ ಸೈನಿಕರು ಸುತ್ತುವರೆದಿದ್ರು. ಇದು 1962ರಲ್ಲಿ ಭಾರತ ಚೀನಾ ಯುದ್ಧಕ್ಕೆ ನಾಂದಿ ಹಾಡಿತು. ಈಗ ಇದೇ ಗಾಲ್ವಾನ್ ಕಣಿವೆಯಲ್ಲಿ ಚೀನಾ ಸೇನೆ ಟೆಂಟ್ಗಳನ್ನ ನಿರ್ಮಿಸಿದೆ. ಇದು ಭಾರತದ ಆಕ್ಷೇಪಕ್ಕೆ ಕಾರಣವಾಗಿದೆ. ಇದರ ಜೊತೆ ಭಾರತ ಲೇಹ್ ಬಳಿ ಇರುವ ದರ್ಬುಕ್ನಿಂದ ದೌಲತ್ ಬೇಗ್ ಓಲ್ಡಿವರೆಗೂ ರಸ್ತೆ ನಿರ್ಮಾಣ ಮಾಡ್ತಿದೆ. ದೌಲತ್ ಬೇಗ್ ಓಲ್ಡಿ ಅತಿ ಎತ್ತರದ ಸ್ಥಳವಾಗಿದ್ದು ಇದನ್ನು ತಲುಪಲು ರಸ್ತೆ ನಿರ್ಮಾಣ ಮಾಡ್ತಿರೋದು ಚೀನಾದ ಆಕ್ಷೇಪಕ್ಕೆ ಕಾರಣವಾಗಿದೆ. ಅಲ್ಲದೆ ಕಳೆದ ವರ್ಷ ಲಡಾಖ್ಗೆ ಕೇಂದ್ರಾಡಳಿತ ಪ್ರದೇಶದ ಸ್ಥಾನಮಾನ ನೀಡಿದ್ದಕ್ಕೂ ಚೀನಾ ಆಕ್ಷೇಪ ವ್ಯಕ್ತಪಡಿಸಿದೆ. ಇದು ಭಾರತದ ಮೇಲೆ ಚೀನಾ ಉರಿದು ಬೀಳುವಂತೆ ಮಾಡಿದೆ. ಹೀಗಾಗಿಯೇ ಚೀನಾ ಕಳೆದ ಮೇ 5ರಿಂದ ಒಂದಲ್ಲ ಒಂದು ರೀತಿ ಖ್ಯಾತೆ ತೆಗಿತಾನೆ ಇದೆ. ಭಾರತೀಯ ಸೇನೆ ಕೂಡ ಇದಕ್ಕೆ ತಕ್ಕ ತಿರುಗೇಟು ನೀಡುತ್ತಲೇ ಬರ್ತಿದೆ. ಅಂದಹಾಗೆ ಭಾರತ ಚೀನಾದ ನಡುವೆ ಕಳೆದ 5 ವಾರದಿಂದ ಸಂಘರ್ಷದ ವಾತಾವರಣ ಇದೆ. ಮೇ 5ರಂದು ಮೊದಲಿಗೆ ಚೀನಾದ ಸೈನಿಕರು ಸಿಕ್ಕಿಂನ ನಾಥುಲಾ ಬಳಿ ಭಾರತೀಯ ಸೈನಿಕರ ಜೊತೆಗೆ ಘರ್ಷಣೆಗಿಳಿದಿದ್ರು. ಆಗ ಭಾರತೀಯ ಸೇನೆ ಸಿಕ್ಕಿಂನತ್ತ ಹೆಚ್ಚಿನ ಸೈನಿಕರನ್ನ ಕಳಿಸಿ ಹೆಚ್ಚಿನ ಗಮನ ನೀಡಿತು.
ಬಳಿಕ ಇದ್ದಕ್ಕಿದ್ದಂತೆ ಚೀನಾ ಲಡಾಖ್ನ ಗಾಲ್ವಾನ್ ಕಣಿವೆ, ಪಾತ್ಸಾಂಗೋತೋ ಲೇಕ್ ಹಾಗೂ ಪೆಟ್ರೋಲಿಂಗ್ ಪಾಯಿಂಟ್ 14, 15, 16 ಬಳಿ ಹೆಚ್ಚಿನ ಸೈನಿಕರನ್ನ ಅಂದ್ರೆ 6,000 ಸೈನಿಕರನ್ನ ಜಮಾವಣೆ ಮಾಡಿತು. ಭಾರತದ ಭೂಭಾಗ ಅತಿಕ್ರಮಿಸಲು ಪ್ರಾರಂಭಿಸಿತು. ತಕ್ಷಣವೇ ಎಚ್ಚೆತ್ತ ಭಾರತೀಯ ಸೇನೆಯು ಪ್ರತಿಯಾಗಿ 6,000 ಸೈನಿಕರನ್ನ ಜಮಾವಣೆ ಮಾಡಿದೆ. ಇದರಿಂದಾಗಿ ಆಗಾಗ್ಗೆ ಎರಡೂ ದೇಶಗಳ ಸೈನಿಕರು ಪರಸ್ಪರ ತಳ್ಳಾಟ, ನೂಕಾಟ ನಡೆಸ್ತಲೇ ಇದ್ದಾರೆ. ಮೇ 10, ಮೇ 21ರಂದು ಗಾಲ್ವಾನ್ ಕಣಿವೆಯಲ್ಲಿ ಘರ್ಷಣೆ ನಡೆದಿತ್ತು. ಇಂದು ಇದೇ ಘರ್ಷಣೆಯಲ್ಲಿ 3 ಭಾರತೀಯ ಯೋಧರು ಹುತಾತ್ಮರಾಗಿದ್ರೆ, ಭಾರತೀಯ ಸೈನಿಕರು 5 ಚೀನಿ ಸೈನಿಕರನ್ನ ಹೊಡೆದುರುಳಿಸಿದ್ದಾರೆ. ಘಟನೆ ಬೆನ್ನಲ್ಲೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಸಿಡಿಎಸ್ ಬಿಪಿನ್ ರಾವತ್, 3 ಸೇನೆಗಳ ಮುಖ್ಯಸ್ಥರಾದ ಬಿಪಿನ್ ರಾವತ್, ವಿದೇಶಾಂಗ ಸಚಿವ ಜೈಶಂಕರ್ ಜೊತೆ ಚರ್ಚೆ ನಡೆಸಿದ್ದಾರೆ. ಬಳಿಕ ಪ್ರಧಾನಿ ಮೋದಿಗೆ ರಾಜನಾಥ್ ಸಿಂಗ್ ಗಡಿಯ ಪರಿಸ್ಥಿತಿ ಬಗ್ಗೆ ಖುದ್ದು ಭೇಟಿಯಾಗಿ ವಿವರಣೆ ನೀಡಿದ್ದಾರೆ. ಅದೇನೇ ಆಗಲಿ, ಚೀನಾ ಬಲಿಷ್ಠ ರಾಷ್ಟ್ರವಾಗಿರಬಹುದು, ಸೇನಾ ಶಕ್ತಿಯಲ್ಲಿ ಮೊದಲ ಸ್ಥಾನದಲ್ಲಿರಬಹುದು, ಆದರೆ ಈ ರೀತಿ ಕಾಲ್ಕೆರೆದು ಜಗಳಕ್ಕೆ ನಿಲ್ಲೋದನ್ನ ಯಾರೂ ಒಪ್ಪೋದಿಲ್ಲ. ಅದರಲ್ಲೂ ಭಾರತದಂತ ನೆರೆ ರಾಷ್ಟ್ರದ ವಿರುದ್ಧ ಕಿರಿಕ್ ಮಾಡೋದು ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕೊಂಡಂತೆ. ಚಂದ್ರಮೋಹನ್, ನ್ಯಾಷನಲ್ ಬ್ಯೂರೋ, TV9. 62 ದಿನಗಳನ್ನು ಜ್ಞಾಪಿಸ್ಕೋಬೇಕು ನಾವು. ಎಂಥ ಸ್ಥಿತಿ ಇತ್ತು ನಮ್ಮದು ಅಂತಂದರೆ, ನಮ್ಮ ಸೈನಿಕರಿಗೆ ಒಂದು ಗನ್ ಇರಲಿಲ್ಲ ಕೈನಲ್ಲಿ. 303 ರೈಫಲ್, ಅದನ್ನು ಹಿಂಗೆ ತಿರುಗಿಸಿ ಅದನ್ನು ನೀವು ಭುಜ ತಂಕಡ್ಕೊಂಡು ಹೊಡೆಯೋ ಅಷ್ಟೊತ್ತಿಗೆ ಅವರು ಮಷಿನ್ ಗನ್ನಲ್ಲಿ ನಮ್ಮನ್ನು ಉಡಾಯಿಸ್ಬಿಡ್ತಾಯಿದ್ರು. ಹಾಕ್ಕೊಳ್ಳೋಕೆ ಶೂ ಇರಲಿಲ್ಲ ನಮ್ಮಲ್ಲಿ, ತೊಟ್ಕೊಳ್ಳೋಕೊಂದು ಗೋನ್ ಇರಲಿಲ್ಲ ನಮ್ಮಲ್ಲಿ, ಒಂದು ಕೋಟ್ ಇರಲಿಲ್ಲ ನಮ್ಮಲ್ಲಿ. ಬಿಡಿ, ಬುಲೆಟ್ ಪ್ರೂಫ್ ಕತೆ ಬೇರೆ. ಆ ಐಸ್ನಲ್ಲಿ, ಆ ಒಂದು ಬರ್ಫ್ನಲ್ಲಿ ಒಂದಿಷ್ಟು ಬೆಚ್ಚಗಿಡಬೇಕಲ್ಲ ದೇಹನ, ಆ ಯೋಗ್ಯತೆಯೂ ಕೂಡ ಇರಲಿಲ್ಲ ನಮ್ಮಲ್ಲಿ. ಜೊತೆಗೆ ನಾಯಕತ್ವದ ಕೊರತೆ ಇತ್ತು, ಭಾಳ ಗಮನಿಸಬೇಕಾದಂಥ ಸಂಗತಿ. ಯಾಕಂದರೆ ಯುದ್ಧ ಮಾಡೋಕ್ಕೆ ನಮ್ಮವರು ತುದಿಗಾಲಲ್ಲಿ ನಿಂತಿದ್ರು ಕೂಡ ದೆಹಲಿಯಿಂದ ಕಮಾಂಡೇ ಬರಲಿಲ್ಲ, ಪರ್ಮಿಷನ್ನೇ ಬರಲಿಲ್ಲ ಯುದ್ಧ ಮಾಡೋಕ್ಕೆ. ನಮ್ಮವರು ಸೋತೋಗಿದ್ದು ಹೇಗೆ? ಅದರಲ್ಲೂ ಅಕ್ಸಾಯಿ ಚೀನ್ ಕಥೆನ ಹೇಳ್ತೀವಲ್ಲ ನಾವು, ಅಲ್ಲಿಗೆ ನಮ್ಮ ಸೈನಿಕರು ಮುಟ್ಟೋದ್ರೊಳಗಡೆಗೆ ಚೀನಾ ಬಂದು ಕೂತಾಗಿತ್ತಲ್ಲಿ. ನಮ್ಮವ್ರು ನಿದ್ದೆ ಹೊಡಿತಾ ಇದ್ರು ಅಂಥ ಸ್ಥಿತಿ. ಇದು ನಾನು ಹೇಳಿದಲ್ಲ, ನಾಯಕತ್ವ ಸೈನಿಕರದಲ್ಲ. ನಮ್ಮ ಸೈನಿಕರು ಏನಾದರೂ ಎದ್ದು ನಿಂತರೆ ಒಬ್ಬೊಬ್ಬರು ರಣಸಿಂಹಗಳು, ನರವ್ಯಾಘ್ರಗಳು ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ. ಆದರೆ ಅವ್ರನ್ನ ಸರಿಯಾಗಿ ಮುನ್ನಡೆಸಬೇಕಲ್ಲ, ಸ್ಫೂರ್ತಿ ತುಂಬಬೇಕಲ್ಲ, ಶಕ್ತಿ ತುಂಬಬೇಕಲ್ಲ, ಅದು ನಮ್ಮಲ್ಲಿ ಆಗಲಿಲ್ಲ. ಆದರೆ ಒಂದು ಗಮನ ಇಟ್ಕೋಬೇಕು, ಚೀನಾ 62ರ ಹಿಂದೂಸ್ತಾನ ಬೇರೆ, ಈಗಿನ ಹಿಂದೂಸ್ತಾನ ಬೇರೆ. ನಿಮ್ಮಷ್ಟು ನಾವು ಬಲಶಾಲಿಗಳಾಗದೇ ಇರಬಹುದು, ಆದರೆ ಮುಟ್ಟಿ ನೋಡ್ಕೊಳ್ಳೋಂಗೆ ಕೊಡ್ತೀವಿ ಅನ್ನುವಂಥ ಸಂದೇಶವನ್ನು ಭಾರತ ರವಾನಿಸುತ್ತೆ. ಯಾಕಂದರೆ ಭಾರತದ ಸಾಮರ್ಥ್ಯ ಇದೆಯಲ್ಲ, ಕಡೆಗಣಿಸುವಂಥ ಪ್ರಶ್ನೆಯೇ ಇಲ್ಲ. ಅದರಲ್ಲೂ ಈ ಪರ್ವತ ಪ್ರದೇಶಗಳಲ್ಲಿ ಭಾರತವನ್ನು ಮೀರಿಸುವಂಥ ಮತ್ತೊಬ್ಬ ಸೈನಿಕ ಯಾರೂ ಇಲ್ಲ. ಚೀನಿ ಸೈನಿಕರು ಕಾಲ್ಕೆರೆದು ಬರ್ತಿದ್ದಾರೆ, ಭಾರತೀಯ ಸೈನಿಕರು ಕೆರಳಿ ನಿಂತಿದ್ದಾರೆ. ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಎಂಥದ್ದೇ ಪರಿಸ್ಥಿತಿ ಎದುರಾದ್ರೂ ಎದೆ ಕೊಟ್ಟು ಹೋರಾಡೋಕೆ ಸನ್ನದ್ಧವಾಗಿ ನಿಂತಿವೆ. ಇದರಿಂದಾಗೆ ಭಾರತ ಚೀನಾ ಗಡಿಯಲ್ಲಿ ಅಕ್ಷರಶಃ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ. ಭಾರತ ಚೀನಾ ಗಡಿಯಲ್ಲಿ ಯುದ್ಧದ ವಾತಾವರಣ. ಜಿದ್ದಿಗೆ ಬಿದ್ದ ಎರಡೂ ಸೇನೆಗಳಲ್ಲಿ ಯಾರ ಕೈ ಮೇಲೂ? ಎಸ್, ಭಾರತ ಚೀನಾ ಗಡಿಯಲ್ಲಿ ಯುದ್ಧದ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಆದರೆ ಇಲ್ಲಿ ವಿಚಾರವನ್ನ ನಿಮ್ಗೆ ಹೇಳಲೇಬೇಕು. ಈಗಿರೋ ಭಾರತ ಹಳೇ ಭಾರತವಲ್ಲ, ಅಂದ್ರೆ 1962ರ ಭಾರತವಲ್ಲ. ಚೀನಾ ಸೇನೆ ಎಷ್ಟೇ ಬಲಿಷ್ಠವಾಗಿದ್ರೂ, ಅಂಕಿ ಸಂಖ್ಯೆಯಲ್ಲಿ ಎಷ್ಟೇ ಹೆಚ್ಚಾಗಿದ್ರೂ ಎದೆ ಕೊಟ್ಟು ಹೋರಾಡುವ ತಾಕತ್ತು ಭಾರತೀಯ ಸೇನೆಗಿದೆ. ಹೀಗಾಗಿಯೇ ಚೀನಾ ನಮ್ಮ 3 ಯೋಧರನ್ನ ಹತ್ಯೆಗೈದ್ರೆ, ಭಾರತ ಡ್ರ್ಯಾಗನ್ ನಾಡಿನ 5 ಸೈನಿಕರನ್ನ ಹೊಡೆದುರುಳಿಸಿದೆ. ಈ ಮೂಲಕ ಬಲಿಷ್ಠ ಚೀನಾಗೆ ಭಾರತ ಮುಟ್ಟಿ ನೋಡಿಕೊಳ್ಳುವಂತೆ ಪೆಟ್ಟು ಕೊಟ್ಟಿದೆ. ಹಾಗಾದ್ರೆ ಬಲಾಢ್ಯ ಚೀನಾದ ತಾಕತ್ತೇನು? ಭಾರತೀಯ ಸೇನೆಯ ಸಾಮರ್ಥ್ಯ ಎಂಥದ್ದು? ಚೀನಾದ ಬಳಿ ಎಷ್ಟು ಯುದ್ಧ ಟ್ಯಾಂಕ್ಗಳಿವೆ? ಭಾರತದ ಬಳಿ ಯಾವೆಲ್ಲ ಅಸ್ತ್ರಗಳಿವೆ? ಎರಡೂ ದೇಶದ ಸೇನೆಗಳ ಬಲಾಬಲ ಏನು? ಅದನ್ನೇ ತೋರಿಸ್ತೀವಿ ನೋಡಿ. ಭಾರತೀಯ ರಕ್ಷಣಾ ಬಜೆಟ್ $55.2 ಬಿಲಿಯನ್ ಇದ್ರೆ,
ಚೀನಾ ರಕ್ಷಣಾ ಬಜೆಟ್ $224 ಬಿಲಿಯನ್ ನಷ್ಟಿದೆ. ಭಾರತೀಯ ಸೇನೆಯಲ್ಲಿ 34,62,050 ಸೈನಿಕರಿದ್ರೆ ಚೀನಾ ಸೇನೆಗೆ 26,93,000 ಸೈನಿಕರ ಬಲ ಇದೆ. ಇಂಡಿಯನ್ ಆರ್ಮಿಯಲ್ಲಿ 2,082 ವಿಮಾನಗಳಿದ್ರೆ ಚೀನಾ ಬಳಿ 3,187 ವಿಮಾನಗಳ ಶಕ್ತಿ ಇದೆ. ಭಾರತದ ಬತ್ತಳಿಕೆಯಲ್ಲಿ 692 ಹೆಲಿಕಾಪ್ಟರ್ಗಳಿದ್ರೆ ಚೀನಾ ಬಳಿ 1,004 ಹೆಲಿಕಾಪ್ಟರ್ಗಳ ಬಲ ಇದೆ. ಅಲ್ಲದೆ ಭಾರತದಲ್ಲಿ 520 ಫೈಟರ್ ಜೆಟ್ಗಳಿದ್ರೆ ಚೀನಾದ ಬಳಿ 1,222 ಇಂಟರ್ಸೆಪ್ಟರ್ಗಳಿವೆ. ಭಾರತಕ್ಕೆ 694 ಯುದ್ಧ ವಿಮಾನಗಳ ಆನೆ ಬಲ ಇದ್ರೆ ಚೀನಾ ಬಳಿ 1,564 ಯುದ್ಧ ವಿಮಾನಗಳ ಶಕ್ತಿ ಇದೆ. ಭಾರತದಲ್ಲಿ 17 ಯುದ್ಧ ಹೆಲಿಕಾಪ್ಟರ್ಗಳಿದ್ರೆ ಚೀನಾದಲ್ಲಿ 281 ಯುದ್ಧ ಹೆಲಿಕಾಪ್ಟರ್ಗಳಿವೆ. ಭಾರತದ ಬತ್ತಳಿಕೆಯಲ್ಲಿ 4,184 ಯುದ್ಧ ಟ್ಯಾಂಕರ್ಗಳಿದ್ರೆ ಚೀನಾ ಬಳಿ 13,050 ಯುದ್ಧ ಟ್ಯಾಂಕರ್ಗಳ ಬಲ ಇದೆ. ಇಂಡಿಯಾದಲ್ಲಿ 2,815 ಶಸ್ತ್ರಸಜ್ಜಿತ ವಾಹನಗಳಿದ್ರೆ ಚೀನಾದಲ್ಲಿ 40,000 ಶಸ್ತ್ರಸಜ್ಜಿತ ವಾಹನಗಳಿವೆ. ಭಾರತೀಯ ನೌಕಾಪಡೆಯಲ್ಲಿ ಡೆಸ್ಟ್ರಾಯರ್, ಫ್ರಿಗೇಟ್ ಸೇರಿ 295 ಬ್ರಹ್ಮಾಸ್ತ್ರಗಳಿದ್ರೆ ಚೀನಾ ಬಳಿ 714 ಅಸ್ತ್ರಗಳಿವೆ. ಇದಿಷ್ಟೇ ಅಲ್ಲದೆ ಭಾರತಕ್ಕೆ 16 ಸಬ್ಮರೀನ್ಗಳ ಆನೆ ಬಲ ಇದ್ರೆ ಚೀನಾಗೆ 76 ಸಬ್ಮರೀನ್ಗಳ ಶಕ್ತಿ ಇದೆ. ಮೇಲ್ನೋಟಕ್ಕೆ ಚೀನಾ ಎಲ್ಲಾ ವಿಭಾಗದಲ್ಲೂ ಭಾರತಕ್ಕಿಂತ ಬಲಿಷ್ಠ ಆಗಿರಬಹುದು, ಭಾರತಕ್ಕಿಂತ ಹೆಚ್ಚು ಶಕ್ತಿಶಾಲಿ ಇರಬಹುದು. ಆದರೆ 1962ರ ಸಂದರ್ಭದಲ್ಲಿದ್ದ ಭಾರತ ಈಗಿಲ್ಲ. ಸೇನಾ ಬಲ ಕಡಿಮೆ ಇದ್ರೂ ಕೆಣಕಿದವರನ್ನ ಸುಮ್ಮನೆ ಬಿಡಲ್ಲ. ಮುಟ್ಟಿ ನೋಡಿಕೊಳ್ಳುವಂತೆ ಹೊಡೆತ ಕೊಡುವ ತಾಕತ್ತು, ಶಕ್ತಿ ಭಾರತೀಯ ಸೇನೆಗಿದೆ. ಸೈನಿಕರ ಈ ಪವರ್ನಿಂದಲೇ ಭಾರತ ಜಗತ್ತಿನ ಗಮನ ಸೆಳೆದಿದ್ದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, TV9. ಅದಕ್ಕೆ ನಾನು ಹೇಳಿದೆ 62ರ ಭಾರತ ಬೇರೆ, ಈಗಿನ ಭಾರತ ಬೇರೆ. ಸ್ವಲ್ಪ ಈ ಸಾಮರ್ಥ್ಯದಲ್ಲಿ ಹೆಚ್ಚು ಕಡಿಮೆ ಇರ್ಬೋದು, ಆದರೆ ಧೈರ್ಯವೇ ಸಾಹಸೇ ಲಕ್ಷ್ಮಿ. ಈ ಧೈರ್ಯ ಸಾಹಸ ಇದೆಯಲ್ಲ ಭಾರತದ ಸೈನಿಕರದ್ದು, ಯಾವ ರಾಷ್ಟ್ರದ ಸೈನಿಕರು ಕೂಡ ಎದುರುಗಡೆ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲದರ ಜೊತೆಗೆ ಆ ರಾಜತಾಂತ್ರಿಕತೆಗೆ ಕೊಟ್ಟಂಥ ಒತ್ತಿದೆಯಲ್ಲ, ಅದು ಯಾರ್ಯಾರು ಇವರ ಶತ್ರುಗಳಿದಾರಲ್ಲ ಅವರೆಲ್ಲರೂ ಕೂಡ ನಮ್ಮ ಮಿತ್ರರು. ಈಗ ಚೀನಾ ಒಂದು ನೆತ್ತಲ್ಲಿ ಖಳನಾಯಕನ ಸ್ಥಾನದಲ್ಲಿದೆ, ವಿಲನ್ ಸ್ಥಾನದಲ್ಲಿ ನಿಂತ್ಕೊಂಡಿದೆ ಚೀನಾ. ಯಾರು ಕೂಡ ಅದನ್ನು ಮೂಸು ನೋಡಲ್ಲ ಅಂತ ಸ್ಥಿತಿ. ಇಂಥ ಸಂದರ್ಭದಲ್ಲಿ ಭಾರತದ ಕೈ ಮೇಲ್ಗೈ ಆಗುತ್ತೆ ವಿನಃ ಯಾವುದೇ ಕಾರಣಕ್ಕೂ ತಲೆ ತಗ್ಗಿಸುವಂಥ ಸ್ಥಿತಿ ಬರೋದೇ ಇಲ್ಲ. ಆದರೆ ಒಂದು ಸಂಗತಿ ಗೊತ್ತಿರಬೇಕು, ಎರಡೂ ರಾಷ್ಟ್ರದವರಿಗೆ ಯುದ್ಧ ಬೇಕಾಗಿಲ್ಲ ಅನ್ನುವಂಥದ್ದು ಈಗಲೇ ಈ ಆರ್ಥಿಕತೆ ಅನ್ನುವಂಥದ್ದು ಮಸಕಾಗಿದೆ. ಇಂಥ ಸಂದರ್ಭದಲ್ಲಿ ಯುದ್ಧ ಮಾಡಿ ಏನು ಚೀನಾದವ್ರು ಮಣ್ಣು ತಿನ್ನಬೇಕಾ, ಎಲ್ಲ ಇಡೀ ವಿಶ್ವ ಗೆಲ್ಲಬೇಕು ಅಂತ ಹೊರಟಿರುವಂಥವ್ರಲ್ಲ ಅವರು. ಈಗಲೇ ಏನಾದರೂ ಇಕ್ಕಿಸ್ಕೊಂಡ್ಬಿಟ್ರೆ ಗತಿ ಏನಾಗಬೇಕು. ಸೊ ಹೀಗಾಗಿ ಅವ್ರು ಯಾವುದೇ ಕಾರಣಕ್ಕೂ ಇಂಥ ಒಂದು ದುಸ್ಸಾಹಸಕ್ಕೆ, ಭಾರತವನ್ನು ಮತ್ತೆ ತಡವುವಂಥ ದುಸ್ಸಾಹಸಕ್ಕೆ ಅವರು ಕೈ ಹಾಕಲ್ಲ ಅನ್ನುವಂಥದ್ದು. ಇನ್ನು ಇದೆಲ್ಲದರ ಜೊತೆಗೆ ಎಷ್ಟರ ಮಟ್ಟಿಗೆ ಸ್ಥಿತಿಗತಿಗಳ ಬಗ್ಗೆ ನಾವು ಮಾತಾಡಲೇಬೇಕು. ಮುಂದಿನ ಇದರಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ತೀನಿ. ವಿರಾಮದ ನಂತರ ಒಂದಷ್ಟು ಸಂಗತಿಗಳು. ಕರುನಾಡು ಕಂಪ್ಲೀಟ್ ಫ್ರೀ ಆಗುತ್ತಾ? ಯಾಕಂದರೆ ಎಲ್ಲೋ ಒಂದು ಕಡೆ ಮತ್ತೊಂದು ಸರಿ ಲಾಕ್ಡೌನ್ ಹಾಕ್ತಾರೆ ಅನ್ನುವಂಥ ಭಯ ಭೀತಿ ಕೂಡ ಜನರನ್ನು ಕಾಡ್ತಾ ಇತ್ತು. ಈ ಒಂದು ಲೆಕ್ಕದಲ್ಲಿ ಏನಾದರೂ ಲಾಕ್ಡೌನ್ ಇರಲಿ, ಲಾಕ್ಡೌನ್ ಅಲ್ಲ ಕಂಪ್ಲೀಟ್ ಫ್ರೀಡೌನ್ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ಯಾವುದು ಉಳ್ಕೊಂಡಿದೆ ಪ್ರಶ್ನೆ ಬೇರೆ, ಆದರೆ ಇನ್ನು ಸಿನಿಮಾ ಥಿಯೇಟರ್ಗಳು ಜೊತೆಗೆ ಶೂಟಿಂಗ್ಗಳು ಅದೆಲ್ಲವೂ ಕೂಡ ಶುರು ಆಗ್ಬೋದು ಅನ್ನುವಂಥದ್ದು. ಇದು ಗಡಿಯಲ್ಲಿ ಯೋಧರು ಚೀನಾವನ್ನು ಹಿಮ್ಮೆಟ್ಟಿಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಪ್ರಧಾನಿ ಮೋದಿ ಈ ಚೀನಾ ವೈರಸ್ ಇದೆಯಲ್ಲ ಅದನ್ನು ಹಿಮ್ಮೆಟ್ಟಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಒಂದಷ್ಟು ಸಂಗತಿಗಳು ಕೂಡ ಕೇಳಿ ಬರ್ತಾ ಇತ್ತು. ಎಲ್ಲಾದರೂ ಒಂದು ಕಡೆಗೆ ಮತ್ತೆ ಲಾಕ್ಡೌನ್ ಹಾಕಿಬಿಡ್ತಾರೆ ದೇಶಾದ್ಯಂತ, ಯಾಕಂದರೆ ಈ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಅಂತ. ಲಾಕ್ಡೌನ್ ಕಡೆಗೆ ಇರಲಿ, ಕಂಪ್ಲೀಟ್ ಫ್ರೀಡೌನ್ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದಾರೆ. ಯಡಿಯೂರಪ್ಪನವರು ಕೂಡ ಇದೇ ಒಂದು ಪ್ರಸ್ತಾಪವನ್ನು ಇಡ್ತಾ ಇದ್ದಾರೆ. ಕರ್ನಾಟಕಕ್ಕೆ ಅಂಥ ಏನೂ ಅಪಾಯ ಇಲ್ಲ, ಹೀಗಾಗಿ ಕಂಪ್ಲೀಟ್ ಫ್ರೀಡೌನ್ ಮಾಡಿ ಅನ್ನುವಂಥ ಒಂದು ಸಲಹೆಯನ್ನು ಕೂಡ ಪ್ರಧಾನಮಂತ್ರಿಗಳಿಗೆ ಯಡಿಯೂರಪ್ಪ ಕೊಡ್ತಾ ಇದ್ದಾರೆ. भारत दुनिया के उन देशों में है सबसे कम मृत्यु हो रही है। खुद उस व्यक्ति के लिए खतरनाक है अपनी अर्थव्यवस्था को तेजी से संभाल सकता है। फर्टिलाइजर की सेल बीते साल मई की अपेक्षा 2 गुनी हुई है। ಭಾರತದಲ್ಲಿ ಕೊರೋನಾ ಮರಣ ಪ್ರಮಾಣ ಕಮ್ಮಿ ಇದೆ, ಹಾಗಂತ ಮೈ ಮರೆಯೋಂಗಿಲ್ಲ. ಆರ್ಥಿಕತೆ ನಿಧಾನವಾಗಿ ಚೇತರಿಕೆಯಾಗುತ್ತಿದೆ. ಸ್ವಾವಲಂಬಿ ಭಾರತವನ್ನ ಕಟ್ಟೋಣ.
ಪ್ರಧಾನಿ ಮೋದಿ ಭರವಸೆಯ ಈ ಮಾತುಗಳಲ್ಲೇ ಭಾರತದ ಭವಿಷ್ಯ ಅಡಗಿದೆ. ದೇಶದಲ್ಲಿ ಲಾಕ್ಡೌನ್ ಮತ್ತಷ್ಟು ಸಡಿಲಿಕೆಯಾಗುವ ಮುನ್ಸೂಚನೆಯೂ ಸಿಕ್ಕಿದೆ. ಮತ್ತಷ್ಟು ಅನ್ಲಾಕ್ ಸುಳಿವು ಕೊಟ್ಟ ಮೋದಿ. ಪ್ರಧಾನಿ ಮೋದಿ ಇವತ್ತು ಮತ್ತು ನಾಳೆ ದೇಶದ ಎಲ್ಲಾ ಸಿಎಂಗಳ ಜೊತೆ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಇವತ್ತು 5 ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ 16 ರಾಜ್ಯಗಳ ಸಿಎಂಗಳ ಜೊತೆ ಸಂವಾದ ಮಾಡಿದ್ರು. ಇದೇ ವೇಳೆ ಮಾತನಾಡಿದ ಮೋದಿ, ದೇಶದಲ್ಲಿ ಆರ್ಥಿಕ ಚಟುವಟಿಕೆಗಳು ಚೇತರಿಸಿಕೊಳ್ತಾ ಇದೆ. ಅನ್ಲಾಕ್ ಪ್ರಕ್ರಿಯೆಯನ್ನ ಮತ್ತಷ್ಟು ಸಡಿಲಗೊಳಿಸುವ ಮುನ್ಸೂಚನೆಗಳನ್ನ ಕೊಟ್ಟಿದ್ದಾರೆ. हमारी इतनी जनसंख्या होने के बावजूद भारत में कोरोना संक्रमण उस जैसा विनाशकारी प्रभाव नहीं दिखा पाया जो दुनिया के और देशों में कोरोना ने आफत पैदा की है कि हम कोरोना को जितना रोक पाएंगे, उसका बढ़ना जितना रोक पाएंगे, उतना ही हमारी अर्थव्यवस्था खुलेगी। इस पृष्ठभूमि में कोरोना से लड़ाई और इकोनॉमिक एक्टिविटी से जुड़े आपके जो सुझाव हैं, जो तैयारियां हैं, वो जानने के लिए मैं बहुत उत्सुक हूं। नाಳೆ BSY ಜೊತೆ ಮೋದಿ ವಿಡಿಯೋ ಕಾನ್ಫರೆನ್ಸ್. ರಾಜ್ಯಕ್ಕೆ ಲಾಕ್ಡೌನ್ ಅಗತ್ಯವೇ ಇಲ್ಲ ಎಂದ ಸಿಎಂ. ಇವತ್ತು 21 ರಾಜ್ಯಗಳ ಮಾಹಿತಿ ಪಡೆದ ಮೋದಿ ನಾಳೆ ಅತಿ ಹೆಚ್ಚು ಕೊರೋನಾ ಕೇಸ್ಗಳಿರುವ ರಾಜ್ಯಗಳ ಸಿಎಂ ಜೊತೆ ಚರ್ಚೆ ನಡೆಸಲಿದ್ದಾರೆ. ಈ ವೇಳೆ ಕರ್ನಾಟಕದಲ್ಲಿ ಲಾಕ್ಡೌನ್ ಅಗತ್ಯವೇ ಇಲ್ಲ, ಸಡಿಲಿಕೆಗೆ ಮತ್ತಷ್ಟು ಅಂಶಗಳನ್ನ ಸೇರಿಸಬೇಕು ಎಂಬ ಮನವಿ ಮಾಡೋದಕ್ಕೆ ಸಿಎಂ ಯಡಿಯೂರಪ್ಪ ರೆಡಿಯಾಗಿದ್ದಾರೆ. ನಾವೇನು ಲಾಕ್ಡೌನ್ ಇದೆ, ಇದು ನಮ್ಗೆ ಅಗತ್ಯ ಇಲ್ಲ ಕರ್ನಾಟಕಕ್ಕೆ. ಅವ್ರನ್ನ ವಿನಂತಿ ಮಾಡ್ತೇವೆ, ಇನ್ನೂ ಅನೇಕ ಇದನ್ನು ರಿಲ್ಯಾಕ್ಸ್ ಮಾಡಿ ಜನರ ಜೀವನ ಸ್ಥಿತಿ ಸರಿಯಾದ ರೀತಿ ನಡೆಯೋದಕ್ಕೆ ಅವಕಾಶ ಮಾಡಿಕೊಡಿ, ಆರ್ಥಿಕ ಸ್ಥಿತಿ ಸುಧಾರಣೆಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಅವ್ರನ್ನಲ್ಲಿ ವಿನಂತಿಯನ್ನು ಮಾಡೋಣ. ಸಿಎಂ BSY ಹೇಳಿಕೆಯನ್ನೇ ಗಮನಿಸಿದ್ರೆ ರಾಜ್ಯದಲ್ಲಿ ಸಿನಿಮಾ ಥಿಯೇಟರ್, ಜಿಮ್ಗಳನ್ನ ತೆರೆಯೋದಕ್ಕೆ ಅವಕಾಶ ಕೇಳುವ ನಿರೀಕ್ಷೆ ಇದೆ. ಅಲ್ಲದೆ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯೋದಕ್ಕೆ ಅವಕಾಶ ಸಿಗಬೇಕು ಎನ್ನುವ ನಿಲುವು ಸರ್ಕಾರದ ಮಟ್ಟದಲ್ಲಿದೆ. ಮೋದಿ ಸರ್ಕಾರ ಯಾವುದಕ್ಕೆಲ್ಲ ಗ್ರೀನ್ ಸಿಗ್ನಲ್ ಕೊಡುತ್ತೆ ಅನ್ನೋದು ಇನ್ನು ಕೆಲವೇ ದಿನಗಳಲ್ಲಿ ತಿಳಿಯಲಿದೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು. ಇನ್ಸೈಡ್ ಸುದ್ದಿ ಸೋಮವಾರದಿಂದ ಶನಿವಾರ ಸಂಜೆ 7 ಗಂಟೆಗೆ TV9 ನಲ್ಲಿ ಮಾತ್ರ.